ನೋಡಿ ನನಗೆ ದೂರ ಕೂಡ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಹುಡುಗಿ ಇದ್ಲು ಆಯಿತಾ, ಅವ್ರು ನೋಡಿದ್ಲು ಬೀದಿಯಲ್ಲಿ ಕಸ ಎಸೆಯುವವರಿಗೆ 5,000 ದಂಡ. ಎದುರು ಬಂತು ನಿಲ್ಲಿ ಮುದರಂಗಡಿಯಲ್ಲಿ ಮಾರೆ, ನನಗೆ ಗೊತ್ತಿಲ್ಲ. ನೋಡಿ ಈಗ ಎದುರು 3 ಜನ ಇದ್ದಾರೆ, ಇದೇ ಟೆಂಪೋ ಆಯಿತಾ. ಆಗ ನೋಡಿದೆ ಅವನು ಒಂದು ದೊಡ್ಡ ಚೀಲವನ್ನು ಕಾಡಿನೊಳಗೆ ಬಿಸಾಡಿದ. ಅವರಿಗೆ ಗೊತ್ತಾಯ್ತಾ ಅಂತ, ಗಾಡಿ ಇಲ್ಲದಿರುವಾಗ ರಪ್ಪ ಬಿಸಾಡ್ತಾರೆ ಆಯಿತಾ, ತೊಗೊಂಡು ಹೋದ್ರು ಮಾರ್ರೆ. ಅಯ್ಯ ನಾವೇ ಮಾಡ್ತೇವೆ ಮಾರೆ, ನಿಮ್ಮ ಹತ್ರ ಯಾಕೆ ಇದು ಮಾಡಬೇಕು ಸುಮ್ಮನೆ. ಅಂದರೆ ನಮ್ಮ ಪಕ್ಷದವರು ಈ ಕಸನ ನಿಮ್ಮದೆಲ್ಲ ಒಟ್ಟು ಮಾಡ್ತಾ ಇದ್ದೀವಿ, ಬಿಸಾಡಿಬಿಟ್ಟಿದ್ದಾರೆ ಅಂದರೆ ರಾಶಿ ಮಾಡಿ ಇಟ್ಟಿದ್ದಾರೆ, ತುಂಬ ದೊಡ್ಡದು ಇಡೀ ಬೆಟ್ಟವೇ ಉಂಟಾಯ್ತಾ. ಎಲ್ರಿಗೂ ನಮಸ್ಕಾರ. ನೋಡಿ ಈಗ ನಾನು ಈ ರೋಡಲ್ಲಿ ಬರುವಾಗ ಒಂದು ಟೆಂಪೋ ನೋಡಿದಾಯ್ತಾ. ಅದು ಟೆಂಪೋ ಯಾವುದು ಗೊತ್ತುಂಟಾ? ನಿಮ್ಮದು ಕನ್ನಡ ಹಾಡು ಹೇಳಿ ನಿಮ್ಮ ಮನೆಯಿಂದ ಕಸವನ್ನೆಲ್ಲ ಒಟ್ಟು ಮಾಡಿ ತೊಗೊಂಡೋಗ್ತಾರೆ ಅಲ್ವಾ ಪಂಚಾಯತಿದ್ದು, ಅದು ಟೆಂಪೋ ಆಯಿತಾ. ಟೆಂಪೋದ ಎದುರು 2-3 ಜನ ಕಸವನ್ನು ಎಂಥದ್ದು ಒಟ್ಟು ಮಾಡ್ತಾ ಇದ್ದಾರೆ. ನಾನು ಬರುವಾಗ ಒಬ್ಬ ಒಂದು ದೊಡ್ಡ ಚೀಲವನ್ನು ಕಸವನ್ನು ಇಲ್ಲಿ ಕಾಡಿನ ಒಳಗೆ ಬಿಸಾಡಿದ್ದಾಯ್ತಾ. ನಾನು ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದೆ. ಆಗ ನಾನು ಅಂದರೆ ನನಗೆ ಶಾಕ್ ಆಯ್ತಾಯ್ತಾ, ಇದು ಯಾರಂತ. ಮತ್ತು ನಾನು ಎನಿಸಿದ್ದು ಲೋಕಲ್ ಲೈಟ್ಸ್ ನಮ್ಮದು ಅಂದರೆ ಕಾಡಿನಲ್ಲಿ ಬಿಸಾಡಿದಲ್ವ ಕೆಲವು ಕಸವನ್ನು, ಹಾಗೆ ಎನಿಸಿದಾಯ್ತಾ. ಮತ್ತು ನಾನು ಟೆಂಪೋ ನೋಡುವಾಗ ಇದು ಕಸವನ್ನು ಒಟ್ಟು ಮಾಡುವ ಅದು ಟೆಂಪೋ ಆಯಿತಾ. ನೋಡಿ ನನ್ನ ಎದುರು ನೋಡಿ ಇಲ್ಲಿ ಉಂಟು, ಇದೇ ಟೆಂಪೋ ಆಯಿತಾ. ಅದು ನಂಬರ್ K20, ಅಯ್ಯೋ ಕಾಣುವುದಿಲ್ಲ ಮಾರೆ, K20 4249 ಗ್ರಾಮ ಪಂಚಾಯತ್ ಮುದರಂಗಡಿ ಆಯಿತಾ. ಹೌದು ಇವರು ನೋಡಿ ಈಗ ಎದುರು 3 ಜನ ಇದ್ದಾರೆ. ನಾನು ನಿಲ್ಲಿಸ್ತೇನೆ, ಇಲ್ಲಿ ನಿಲ್ಲಿಸ್ತೇನೆ. ರೇಡಿಯೋದಲ್ಲಿ ಹಾಡೆಲ್ಲ ಹಾಕಿ ಫುಲ್ ಕಸವನ್ನು ತೆಗೀರಿ ಇದು ಮಾಡಿ ಅಂತ ದೊಡ್ಡದು ಇದು ಮಾಡ್ತಾರೆ ಮಾರೆ. ಇಲ್ಲಿ ನೋಡುವಾಗ ಇವರು ಕಾಡಿಗೆ ಬಂದು ಬಿಸಾಡ್ತಾ ಇದ್ದಾರೆ. ನೋಡಿ ನಾನು ತೋರಿಸ್ತೇನೆ. ಇಲ್ಲಿ ಕ್ಯಾಮರಾದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಆಯಿತಾ, ಅಂದರೆ ಕಾಣ್ತದಿಲ್ವಾ ನಿಮಗೆ ಗೊತ್ತಿಲ್ಲ, ಯಾಕಂದರೆ ನಾನು ಸ್ವಲ್ಪ ದೂರ ಇದ್ದೇನೆ. ಅಲ್ಲಿ ನೋಡಿ 3 ಜನ ಗೋಣಿ ಚೀಲ ಉಂಟಾಯ್ತಾ, ಮತ್ತು ಕಸವನ್ನು ಒಟ್ಟು ಮಾಡಿ ಆ ಗೋಣಿ ಚೀಲದ ಒಳಗೆ ಹಾಕ್ತಾ ಇದ್ದಾರೆ ಆಯಿತಾ. ಅವರಿಗೆ ಕಾಯ್ತಾ ಇದ್ದಾರೆ ಯಾವಾಗ ಗಾಡಿ ಬರ್ತಾ ಇಲ್ಲ ಅಂತ, ಯಾಕಂದರೆ ಆಚೆ ಗಾಡಿಯವರು ನೋಡಿದರೆ ಇದು ಮಾಡ್ತಾರಲ್ವ, ಅದಕ್ಕೆ ಕಾಯುದಾಯ್ತಾ. ಗಾಡಿ ಇಲ್ಲದಿರುವಾಗ ರಪ್ಪ ಬಿಸಾಡ್ತಾರೆ ಆಯಿತಾ. ಗ್ರಾಮ ಪಂಚಾಯತ್ ಮುದರಂಗಡಿ ಆಯಿತಾ, 4249 ಅಲ್ವಾ. ಹೌದು, ಅಂದರೆ ಅದು ಗಾಡಿದು ರಾಡ್ ಇತ್ತು, ಅದಕ್ಕೆ ಅದಕ್ಕೆ ಸರಿಯಾಗಿ ಇದು ಕಾಣ್ತಾ ಇರಲಿಲ್ಲ ಆಯಿತಾ. ನೋಡಿ ಇದು ಆ ಗೋಣಿ ಚೀಲವನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಟೆಂಪೋದಾಚೆ. ಅವರಿಗೆ ಗೊತ್ತಾಯ್ತಾ ಅಂತ, ಯಾಕಂದರೆ ನಾನು ಇಲ್ಲಿ ನಿಲ್ಲಿಸಿದೆ ಅಲ್ವಾ, ಅದಕ್ಕೆ ಅವರಿಗೆ ಗೊತ್ತಾಯ್ತಾ ಅಂತ. ಅವರು ಹೋಗಲಿ ಆಯಿತಾ. ಇಲ್ಲಿಂದ ಹೋಗಿ ಆದಮೇಲೆ ನಿಮಗೆ ತೋರಿಸ್ತೇನೆ ಎಂತ ಮಾಡಿದ್ದಾರೆ ಅಂತ. ಅಂದರೆ ಒಂದು ಗೋಣಿ ಚೀಲ ದೊಡ್ಡದು ಬೀಳಿದ್ದು ಅಲ್ಲಿ ಬಿಸಾಡಿದ್ದಾರೆ ಕಾಡಿನ ಒಳಗೆ ಆಯಿತಾ. ಎಲ್ಲಿ ಹೋಗ್ತಾರೆ ಅಂತ ನೋಡುವ, ಇಲ್ಲಿಯೇ ಕಾಯ್ತೇನೆ. ಬರಲಿ, ಈ ಕಡೆ ಬಂದರೆ ಈ ಕಡೆ, ಇಲ್ಲಾದರೆ ಯಾವ ಕಡೆ ಅಂತ ನೋಡುವ. ಮುದರಂಗಡಿಯಲ್ಲಿ ಮಾರೆ, ನನಗೆ ಗೊತ್ತಿಲ್ಲ. ಮುದರಂಗಡಿ ಮುದರಂಗಡಿ ಉಡುಪಿಯಾ ಎಲ್ಲಿ ಮಾರೆ? ಮುದರಂಗಡಿ ಕಾಪು ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್. ಓಕೆ, ಮುದರಂಗಡಿಯವರೇ, ನಿಮ್ಮ ಕಸವನ್ನು ಒಟ್ಟು ಮಾಡಿ ಬಿಸಾಡುವ ಟೆಂಪೋದವರ ಅವಸ್ಥೆ ಹೀಗೆ ಆಗ್ತಾ ಉಂಟು. ಇಲ್ಲಿ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಬೇಕು ನನಗೆ. ಆ ಕಡೆ ಹೋದ್ರೆ ಈ ಕಡೆ ಸ್ವಲ್ಪ ಇಲ್ಲಿ ಒಂದು ರೋಡ್ ಹೋಗಿದೆ, ಅಲ್ಲಿ ಸ್ವಲ್ಪ ರೋಡು ಮೇಲೆ ಉಂಟಾಯ್ತು, ಅಂದರೆ ಸ್ಟೀಪ್ ಉಂಟು, ಅಲ್ಲಿಂದ ಕಾಣ್ತದೆ ಇಲ್ವ ಅಂತ ನೋಡುವ. ಆ್ಯಕ್ಚುಲಿ ಇವ್ರದ್ದು ಅವಸ್ಥೆ ಎಂತ ಗೊತ್ತುಂಟಾ, ಕಸ ಇದು ಮಾಡುವವ್ರದ್ದು ಎಲ್ಲ ಕಸ ನಿಮ್ಮದು ಇದು ಆಗೋದಿಲ್ಲ, ನಿಮ್ಮ ಜಾಗದಿಂದ ಹೋಗ್ತದೆ ದೂರ, ಆದರೆ ಎಲ್ಲಿ ಹೋಗ್ತದೆ ಅಂತ ನೀವು ಯಾರಾದರೂ ಪ್ರಶ್ನಿಸಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ನೋಡಿದ್ದೇನೆ ಆಯಿತಾ, ಒಂದು ತಾಲೂಕಿದ್ದು ಕಸವನ್ನು ನಾನು ನೋಡಿದ್ದೇನೆ. ಅವರು ಎಲ್ಲಿ ಹೋಗಿದ್ದಾರೆ ಅಂತ ನೋಡಬೇಕು. ಕಸದ ಟೆಂಪೋ ಅಲ್ಲಿ ಉಂಟಾಯ್ತಾ, ಅಲ್ಲಿಯೇ ನಿಲ್ಲಿಸಿದ್ದಾರೆ. ಹೊರಟಿತು ಸ್ಟಾರ್ಟ್ ಆಯಿತು. ಎದುರು ಬಂತು ನಿಲ್ಲಿ. ಹೌದಾ, ಬನ್ನಿ, ಈಗ ನಾನು ಹೋಗ್ತಾ ಇದ್ದೇನೆ. ನೋಡಿ ಇಷ್ಟು ಚಂದ ಕಾಡು ಮಾರ್ರೆ. ಇಲ್ಲಿ ನೋಡಿ ಇದು, ಇಲ್ಲಿ ಬೇರೆನೇ ಕತೆ ಮಾರ್ರೆ. ಮುದರಂಗಡಿ ಗ್ರಾಮ ಪಂಚಾಯತ್ ಕಾಪು ತಾಲೂಕು, ಇಲ್ಲಿ ಬ್ಯಾನರ್ ಹಾಕಿದೆ ಮಾರ್ರೆ. ಇಲ್ಲಿ ನೋಡಿ, ಸ್ವಚ್ಛತೆ ಮಾಸ ಇಲ್ಲಿ ನೋಡಿ. ಬೀದಿಯಲ್ಲಿ ಕಸ ಎಸೆಯುವವರಿಗೆ 5,000 ದಂಡ. ಮುದರಂಗಡಿ ಗ್ರಾಮ ಪಂಚಾಯತ್ ಪ್ರಕಟಣೆ ನೋಡಿ. ಇಲ್ಲಿ ಎಲ್ಲ
ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಅವ್ರು ಬಂದು ಇಲ್ಲಿ ಕಸ ಬಿಸಾಡೋದು ಇಲ್ಲಿ ಆಯಿತಾ, ನಿಲ್ಲಿ ತೋರಿಸ್ತೇನೆ. ಗಾರಿ ಗಮ್ಮತ್ತುಂಟು ಇವರದ್ದು. ಎಂತ ಅಂದರೆ ನಮ್ಮ ಸೈಡಲ್ಲಿ ಉಂಟಾಯ್ತಾ, ಇಡೀ ಸ್ಪೀಕರ್ ದೊಡ್ಡದು ಇಟ್ಟು ಕಸವನ್ನು ಒಟ್ಟು ಮಾಡ್ತಾರೆ. ಹೌದು, ಒಳ್ಳೆ ಕೆಲಸ ಹೌದು ಮಾರೆ. ಆದರೆ ಮತ್ತೆ ನೀವು ಹಾಕೋದು ಅಂದರೆ ಅರ್ಥ ಆಯ್ತಾ, ಎಲ್ಲಿ ಉಂಟಂತ ಗೊತ್ತಾಗಬೇಕಾಯ್ತಾ. ಯಾಕಂದರೆ ಆಗ ಗಾಡಿ ನೋಡಿ ಗಾಡಿ ಇಲ್ಲೇ ನಿಲ್ಲಿಸಿ ಆಯ್ತಾ, ನೋಡಿ ಅದು ಕಸದ್ದು ನೀರೆಲ್ಲ ಇಲ್ಲಿ ಬಿದ್ದಿದೆ. ಇಲ್ಲಿ ಮಾರೆ ಸಿಕ್ಕರೆ ಆಯಿತು. ಯಾಕಂದರೆ ಓ ಇಲ್ವಾ, ಅವರು ತಗೊಂಡು ಹೋದ್ರು ಮಾರ್ರೆ. ಅವನು ಗಾಡಿಯನ್ನು ನೋಡಿದಾಯ್ತಾ ಬಿಸಾಡುವಾಗ. ಮತ್ತು ನಾನು ಹಿಂತಿರುಗಿ ಪುನಃ ಬಂದೆ ಅಲ್ವಾ, ಆಗ ಅವನಿಗೆ ಡೌಟ್ ಬಂತ ಅಂತ ನೋಡಿದ್ರು ನಮ್ಮನ್ನು. ಇಲ್ಲಿಂದ ಎಸ್ಕೇಪ್ ಆಗೋದು ಬೆಟರ್. ಬಿಸಾಡಿದ ಗೋಣಿ ಚೀಲವನ್ನು ಇಲ್ಲಿಂದ ತೆಗೆಯುವಂತ. ಹೌದಾ, ತೆಗೆದಾಯ್ತಾ ಅವರು? ತೆಗೆದಾಯ್ತಾ? ಇಲ್ಲೇ ಬಿಸಾಡಿದ್ದು ಮಾರ್ರೆ. ಅವಸ್ಥೆ ಮಾರ್ರೆ. ನಾಟಕ ಅಂದರೆ ಇಲ್ಲಿಯೇ ಕರೆಕ್ಟ್ ಬಿಸಾಡಿದ್ದಾಯ್ತಾ. ನಾನು ನೋಡಿದ್ದೇನೆ. ಯಾಕಂದರೆ ಸುಮ್ಮನೆ ನಾನು ಹಿಂತಿರುಗಿ ಬಂದು ಇದು ಮಾಡೋದಿಲ್ಲ. ಅಂದರೆ ನೋಡಿ, ನನಗೆ ಈಗ ಪ್ರೂಫು ಏನಂತ ತೋರಿಸೋದು ನಾನು ಅಲ್ವಾ. ಸುಮ್ಮನೆ ಇವನ್ ವೀಡಿಯೋ ಮಾಡಿದಂತ ಕೂಡ ಹೇಳಿ ಇದು ಮಾಡಲಿಕ್ಕೆ ಆಗ್ತದೆ. ನೋಡಿ, ನನಗೆ ದೂರ ಕೂಡ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಕೇವಲ ಒಂದು ವೀಡಿಯೋ ಮಾಡಿ ಬಿಡ್ತೇನೆ, ಅಪ್ಲೋಡ್ ಮಾಡಿ ಬಿಡ್ತೇನೆ ಯೂಟ್ಯೂಬಲ್ಲಿ. ಅದು ಎಷ್ಟು ಸತ್ಯ ಸುಳ್ಳು ಅದು ಅವರವರಿಗೆ ಗೊತ್ತೇನೆ. ಒಂದು ಹುಡುಗಿದ್ಲಾಯ್ತಾ, ಅವರು ನೋಡಿದ್ಲು ನಾನು ಗಾಡಿಯನ್ನು ನಿಲ್ಲಿಸಿ ಇಳಿದು ಇದು ಮಾಡುವಾಗ. ಅವರು ಇಲ್ಲಿಂದ ಈಚೆಯಿಂದ ಆಚೆ ಹೋದ್ರಲ್ವ, ಆಗ ಒಬ್ಬಳು ಹುಡುಗಿ ಹಿಂದೆ ನೋಡಿದ್ಲಾಯ್ತಾ. ಅಂದರೆ ಅವಳಿಗೆ ಡೌಟ್ ಬಂತು, ಕ್ಲಿಯರಾಗಿ ಅವರಿಗೆ ಡೌಟ್ ಬಂತು ಆಯಿತಾ. ಅದಕ್ಕೆ ಅವರು ಇದ್ದ ಗೋಣಿ ಚೀಲವನ್ನು ಪುನಃ ಇದು ಮಾಡಿ ತಗೊಂಡು ಹೋದರು. ಅವಸ್ಥೆ ಮಾರೆ ಇವರು, ದೊಡ್ಡ ಬಾಯಲ್ಲಿ ಮಾತ್ರ. ನೋಡಿ, ನಾನು ಹೋಗ್ತಾ ಇದ್ದೇನೆ ಹಿಂದೆ. ಇನ್ನೆಂತೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಪರವಾಗಿಲ್ಲ, ನನಗೆ ಒಂದು ಸಾರಿ ಗೊತ್ತಾಯ್ತಲ್ವಾ ಇವ್ರದ್ದು ಅವಸ್ಥೆ. ನೋಡಿ, ಬೇರೆ ಪಂಚಾಯತ್ ಗ್ರಾಮ ಪಂಚಾಯತ್ ಹೇಗೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಆದರೆ ಇದು ಇವರದ್ದು ನನಗೆ ಹೇಳಲಿಕ್ಕಿತ್ತು, ನಾನು ಹೇಳಿಬಿಟ್ಟೆ. ಮತ್ತು ನಿಮಗೆ ಬಿಟ್ಟದ್ದು. ಅಂದರೆ ನಗು ಬರುವ ವಿಷಯ ಏನಂದರೆ, ಇಲ್ಲಿಯೇ ಬ್ಯಾನರ್ ಹಾಕಿದ್ದಾರೆ ಮಾರ್ರೆ ಹೀಗೀಗೆ ಅಂತ. ಇವರದ್ದೇ ಈ ಟೆಂಪೋ ಮಾರ ಬಂದು ಇಲ್ಲಿ ಕಸವನ್ನು ಕಾಡಿಗೆ ಬಿಸಾಡೋದಂದರೆ ಎಂಥ ಅವಸ್ಥೆ. ನೋಡಿ, ಒಂದು ಹೇಳ್ತೇನೆ ನೋಡಿ, ಒಂದು ವೇಳೆ ಈ ವಿಡಿಯೋ ನೋಡುವವರು ನೀವು ವಾದ ಮಾಡ್ಬೋದು, ಅಲ್ಲಿ ಎಂಥ ರೋಡ್ ಸೈಡಲ್ಲಿ ಕಸ ಬಿದ್ದಿತ್ತು ಕೆಳಗಡೆ, ಅದನ್ನು ನಾವು ಹೆಕ್ತಾ ಇದ್ವಿ, ಸುಮ್ಮನೆ ನಾವು ಬಿಸಾಡಲಿಕ್ಕೆ ಬಂದದಲ್ಲ ಅಂತ ಹೇಳ್ಬೋದು. ಆದರೆ ನೀವು ಅಷ್ಟು ಪ್ರಾಮಾಣಿಕರಾಗಿದ್ದಿದ್ರೆ ಅಲ್ಲಿಂದ ನೋಡಿ ಇಲ್ಲಿಯವರೆಗೆ ನಾನೀಗ ಬರ್ತಾ ಇದ್ದೇನಲ್ವಾ, ಇಲ್ಲಿ ರೋಡಲ್ಲಿ ಫುಲ್ ಕಸ ಬಿದ್ದಿದೆ ಆಯಿತಾ. ಗುಂಡಿಯಲ್ಲಿ ಎಲ್ಲ ಗೋಣಿ ಚೀಲ ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ ಆಯಿತಾ. ನೀವು ಕಸವನ್ನು ಒಟ್ಟು ಮಾಡಲಿಕ್ಕೆ ಇವತ್ತು ನಿನ್ನೆ ಸ್ಟಾರ್ಟ್ ಮಾಡಿದಲ್ಲ, ಅಷ್ಟು ಪರಿಸರದ್ದು ಇದ್ದಿದ್ದರೆ ಇಲ್ಲಿ ಇದ್ದ ಬೇರೆ ಗುಂಡಿಗಳಲ್ಲಿ ಕಸ ಇರಬಾರ್ದಿತ್ತು ಅಲ್ವಾ. ಅರ್ಥ ಆಯ್ತಾ? ಸುಮ್ಮನೆ ಮಾರ್ರೆ. ನೋಡಿ, ನಾನು ನನ್ನ ಸೈಡಲ್ಲಿ ಹೇಳಿಬಿಟ್ಟೆ. ಈಗ ನಾನು ಹೋಗಿ ಇದು ಮಾಡೋದಲ್ಲ. ಸತ್ಯ ಏನಂತ ವಿಡಿಯೋ ನೋಡುವವರಿಗೆ ಗೊತ್ತಾಗ್ತದೆ. ಮತ್ತು ಆ ಕಸವನ್ನು ಬಿಸಾಡಿದವರು ಈ ವಿಡಿಯೋ ನೋಡ್ತಾ ಇದ್ದೀರಾದರೆ ನಿಮಗೆ ಕೂಡ ಗೊತ್ತುಂಟು ನೀವೇನು ಮಾಡಿದ್ದೀರಾ ಅಂತ. ಹುಡುಗಿರು 2 ಇದ್ದರು, ಅದು ಕರೆಕ್ಟು. ಮೇ ಬಿ ಮತ್ತು ಡ್ರೈವರು ಗಾಡಿಯಲ್ಲಿ ಇದ್ದದ್ದು, ಮತ್ತು ಆ ಹುಡುಗ ಮೇ ಬಿ 1-2 ಅದೇನೇ ಇರಲಿ, ಗಾಡಿ ನಂಬರ್ ಹೇಳಿದೆ. ಮತ್ತು ಟೆಂಪ ಹೋಗೋದನ್ನು ನೀವು ಕೂಡ ನೋಡಿದ್ದೀರಿ. ಹೌದು, ನನ್ನ ಹತ್ರ ಪ್ರೂಫ್ ಇಲ್ಲ ಅವರು ಬಿಸಾಡಿದ್ರಾ ಇಲ್ವ ಅಂತ, ಆದರೆ ಬಿಸಾಡಿದ್ರು ಆಯಿತಾ. 1 ಗೋಣಿ ಚೀಲವನ್ನು, ಅದು 2 ಗೋಣಿ ಚೀಲವನ್ನು ಬಿಸಾಡಲಿಕ್ಕೆ ಏನಿದ್ರು ಆಯಿತಾ. ನಾನು ಅಲ್ಲಿ ಗಾಡಿ ನಿಲ್ಲಿಸಿದೆ ಅಲ್ವಾ, ಅದಕ್ಕೆ ಕಾಡಿನಲ್ಲಿ ಬಿಸಾಡಿದ ಗೋಣಿ ಚೀಲವನ್ನು ಹಿಂದೆ ತಂದರು ಮತ್ತು ಇದಕ್ಕೆ ಆಗಿದ್ರು ಗಾಡಿಗೆ. ನೋಡಿ, ಇದು ಯಾವ ರೋಡ್ ಗೊತ್ತುಂಟಾ? ಬೆಳ್ಮನ್ನಿಂದ ಶಿರುವ ಮಂಚಕಲ್ಲು, ಮಂಚಕಲ್ಲು ಅಲ್ವಾ ಅಂತ, ಇದು ಯಾವುದೋ ಶಿರುವ ರೋಡು ಹೋಗ್ತದೆ. ಮತ್ತು ಕಾಪು ಕೂಡ ಈ ರೋಡಿನಿಂದನೇ ಹೋಗೋದು. ಇದು ಆ ರೋಡ್ ಆಯಿತಾ. ಅದು ಕಾಡು ಆ್ಯಕ್ಚುಲಿ ತುಂಬ, ಅದು ರಿಸರ್ವ್ ಫಾರೆಸ್ಟ್ ಅಂತ, ತುಂಬ ಚಂದ ಕಾಡು ಮಾರೆ. ಅಲ್ಲಿ ಯಾರಿಗೂ ಕೂಡ ಇದು ಮಾಡಲಿಕ್ಕೆ ಅಂದರೆ ಎಂಥ ಮರ ಎಲ್ಲ ಕಟ್ ಮಾಡಲಿಕ್ಕೆಲ್ಲ ಬಿಡೋದಿಲ್ವ ಅಂತ. ಅದು ಮೇ ಬಿ ರಿಸರ್ವ್ಡ್, ನನಗೆ ಗೊತ್ತಿಲ್ಲ ಶೋರ್ ಆಗಿ. ಅದೇನೇ ಇರಲಿ,
ನನಗೆ ನಗು ಬರೋದು ಯಾವುದು ಗೊತ್ತಿಲ್ಲ ನೋಡಿ. ಸಿಟ್ಟು ಬರೋದಂತಲ್ಲ, ನನಗೆ ಸಿಟ್ಟೇನಿಲ್ಲ. ಯಾಕಂದರೆ ಕಸ ಬಿಸಾಡುವ ಅಂದರೆ ಅದು ಮಾನವನ ನೇಚರ್, ಅಂದರೆ ಅವನ ಗುಣದಲ್ಲಿ ಉಂಟು. ಪರಿಸರವನ್ನು ತಲೆಯಲ್ಲಿ ಇದು ಮಾಡಲಿಕ್ಕೆ ಹೋಗುವುದಿಲ್ಲ, ಸ್ವಾರ್ಥವನ್ನೇ ನೋಡಿಯೇ. ಬೇಜಾರು ವಿಷಯ ಏನಂದರೆ ಕಸ ಇದು ಮಾಡುವವರು ಇವರೇ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಎಂತ ಮಾರೆ. ಅದು ನನಗೆ ನಗು ಕೂಡ ಬರ್ತದೆ ಮಾರೆ. ಕಸನ ಒಟ್ಟು ಮಾಡಿ ಮತ್ತು ನಮಗೆ ಕೊಡಿ, ನಾವು ಅದನ್ನು ತೆಗೆದು ಕಾಡಿನಲ್ಲಿ ಬಿಸಾಡ್ತೇವೆ. ಅಯ್ಯೋ ನಾವೇ ಮಾಡ್ತೇವೆ ಮಾರೆ, ನಿಮ್ಮ ಹತ್ರ ಯಾಕೆ ಇದು ಮಾಡಬೇಕು ಸುಮ್ಮನೆ. ಈ ನೋಡಿ, ಒಂದು ಸೈಡ್ ಪೊಲಿಟಿಷಿಯನ್ಸ್ ಅಂದರೆ ಅದೇ ಓಟಿಗೆಲ್ಲ ಆಯಿತಾ, ಅಂದರೆ ನಮ್ಮ ಪಕ್ಷದವರು ಈ ಕಸನ ನಿಮ್ಮದೆಲ್ಲ ಒಟ್ಟು ಮಾಡ್ತಾ ಇದ್ದೀವಿ, ಅದಕ್ಕೆ ಅದೊಂದು ಬೇಕಲ್ವ ನೆಕ್ಸ್ಟ್ ಟೈಮ್ ಓಟು ಮಾಡುವಾಗ. ರಿಸೈಕಲ್ ಇರುವ ಪ್ಲಾಂಟ್ ಉಂಟಾಯ್ತಾ, ಅದು ನಾನು ಹೋಗಿದ್ದೇನೆ ಒಂದು ಸಾರಿ. ಅಲ್ಲಿ ವರ್ಮಿ ಕಂಪೋಸ್ಟ್ ಮಾಡ್ತಾರೆ, ಅದು ಎರೆಹುಳ ಗೊಬ್ಬರ ಉಂಟಲ್ವಾ, ಅದಕ್ಕೆ ಹಣ್ಣು ಹಂಪಲು ಫ್ರೂಟ್ಸ್ ಅದನ್ನೆಲ್ಲ ಎರೆಹುಳಕ್ಕೆ ಕೊಟ್ಟು ಇದು ಮಾಡ್ತಾರೆ ಆಯಿತಾ. ಆದರೆ ಪ್ರಾಬ್ಲಮ್ ಏನು ಗೊತ್ತುಂಟಾ, ಮತ್ತು ಪ್ಲಾಸ್ಟಿಕ್ ಎಲ್ಲ ಉಂಟಲ್ವಾ, ಅದೆಲ್ಲ ಒಂದು ಜಾಗದಲ್ಲಿ ಬಿಸಾಡಿ ಬಿಟ್ಟಿದ್ದಾರೆ ಆಯಿತಾ. ಬಿಸಾಡಿ ಬಿಟ್ಟಿದ್ದಾರೆ ಅಂದರೆ ರಾಶಿ ಮಾಡಿ ಇಟ್ಟಿದ್ದಾರೆ, ತುಂಬ ದೊಡ್ಡದು ಇಡೀ ಬೆಟ್ಟವೇ ಉಂಟಾಯ್ತಾ. ಅದು ನಿಮಗೆ ತೋರಿಸಲಿಕ್ಕೆ ನಾನು ಅಲ್ಲಿ ಹೋಗಬೇಕು, ಆದರೆ ಅಷ್ಟು ಸುಲಭ ಇಲ್ಲ ಹೋಗಲಿಕ್ಕೆ ಆಯಿತಾ. ಅದು ನಿಲ್ಲಿ ನೋಡ್ತೇನೆ ನಾನು, ನೆಕ್ಸ್ಟ್ ಟೈಮು ಹೇಗಾದರೂ ಮಾಡಿ ನಿಮಗೆ ದೃಶ್ಯ ತೋರಿಸ್ತೇನೆ ಇದರದ್ದು ಅವಸ್ಥೆ ಎಂತ ಅಂತ. ಇವತ್ತಿಗೆ ಸಾಕು ಈ ವಿಡಿಯೋ, ನನಗೆ ಬೇರೆ ಏನು ಕೂಡ ಹೇಳಲಿಕ್ಕಿಲ್ಲ. ಒಂದು ವೇಳೆ ಹೇಳಲಿಕ್ಕಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೇನೆ. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.